So we are studying the book of Judges. ನ್ಯಾಯಸ್ಥಾಪಕರ ಪುಸ್ತಕವನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. I think we are going a little bit slow, I think, or we are going faster. I think slower we are going, right? I only covered chapter 2 half, just beginning. ನಾವು ನಿಧಾನ ಹೋಗ್ತಾ ಇದ್ದೇವೆ ಇಲ್ಲ ವೇಗವಾಗಿ ಹೋಗ್ತಾ ಇದ್ದೇವೆ ಅಂತ ಗೊತ್ತಿಲ್ಲ, ಆದ್ರೆ ನಿಧಾನವಾಗಿ ಹೋಗ್ತಾ ಇದ್ದೇವೆ. ನಿಧಾನಗತಿಯಲ್ಲಿ you can go little faster. Yeah, I think so. Yeah, so we are there are a lot of tools we can study from this book for our practice in life. ನಮ್ಮ ವೈಯಕ್ತಿಕ ಜೀವಿತಕ್ಕಾಗಿ ಈ ಪುಸ್ತಕದಿಂದ ಅನೇಕ ಸತ್ಯಾಂಶಗಳನ್ನು ನಾವು ತಿಳಿದುಕೊಳ್ಳಬಹುದು. And in chapter 2 verse 6 we are going to meditate now to 6 to 9. ಈ ದಿನ 2ನೇ ಅಧ್ಯಾಯ 6ನೇಯಿಂದ 9ನೇ ವಾಕ್ಯದವರೆಗೂ ನಾವು ಧ್ಯಾನಿಸಲಿದ್ದೇವೆ. Then we'll finish that chapter and we'll start chapter 3 first 1 to 4 also today. ಇವತ್ತು 3ನೇ ಅಧ್ಯಾಯ 1ರಿಂದ 4ವರೆಗೂ ಧ್ಯಾನ ಮಾಡಲಿದ್ದೇವೆ. So here we read that, and when Joshua had dismissed the people, the children of Israel went each to his own inheritance to possess the land. ಯೋಶುವನು ಇಸ್ರಾಯೇಲನ್ನು ಕಳಿಸಿದ ಮೇಲೆ ಅವರು ತಮ್ಮ ತಮ್ಮ ಪಾಲಿಗೆ ಬಂದ ಪ್ರದೇಶಗಳಿಗೆ ಹೋಗಿ ಅವುಗಳನ್ನು ಸ್ವತಂತ್ರಿಸಿಕೊಂಡರು. This happened in the book of Joshua chapter 24. ಯೋಶನ ಗ್ರಂಥ 24ನೇ ಅಧ್ಯಾಯದಲ್ಲಿ ಇದು ನಡೆಯಿತು. There Joshua is giving them all the instructions what they have to serve the Lord. ದೇವರನ್ನು ಯಾವ ರೀತಿ ಆರಾಧಿಸಬೇಕು, ಪೂಜಿಸಬೇಕು ಎಂಬುದಾಗಿ ಆತನು ಅನೇಕ ಮಾರ್ಗದರ್ಶನವನ್ನು ತೋರಿಸ್ತಾ ಇದ್ದಾನೆ, ನಿದರ್ಶನಗಳು ನೀಡುತ್ತಿದ್ದಾನೆ. Joshua said, do not serve other gods. ನೀವು ಅನ್ಯ ದೇವತೆಗಳನ್ನು ಪೂಜಿಸಬಾರದು. You cannot we see in verse chapter 24 verse 19, you cannot serve the Lord, for he is a holy God. He is a jealous God. He will not forgive your transgressions nor your sin. And verse 20, if you forsake the Lord and serve foreign gods, then he will turn and do you harm and consume you after he has gone after he has done you good. And then the people said to Joshua, but we will serve the Lord. ನಾವು 24ನೇ ಅಧ್ಯಾಯ 19, 20, 21ರ ವಾಕ್ಯದಲ್ಲಿ ನೋಡುವಾಗ, ಆಗ ಯೋಶುವನು ಅವರಿಗೆ, ನೀವು ಯೆಹೋವನನ್ನು ಸೇವಿಸಲಾರಿರಿ, ಆತನು ಪರಿಶುದ್ಧನು, ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬರಿಗೆ ಸಲ್ಲಗೊಡಿಸದವನು ಆಗಿರುವ ದೇವರು. ಆತನು ನಿಮ್ಮ ದ್ರೋಹ ಅಪರಾಧಗಳನ್ನು ಕ್ಷಮಿಸುವುದಿಲ್ಲ. ನೀವು ಆತನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಸೇವಿಸಿದರೆ ಆತನು ವಿಮುಖನಾಗಿ ಮೇಲಿಗೆ ಬದಲಾಗಿ ಕೇಡನ್ನು ಬರಮಾಡಿ ನಿಮ್ಮನ್ನು ನಾಶ ಮಾಡಿ ಬಿಡುವನು ಅಂದನು. ಜನರು ಯೋಶುವನಿಗೆ, ಇಲ್ಲ, ನಾವು ಯೆಹೋವನನ್ನೇ ಸೇವಿಸು ಅಂದರು. So we see that our God is a holy God. ನಾವು ನೋಡ್ತೇವೆ ನಮ್ಮ ದೇವರು ಪರಿಶುದ್ಧನಾದ ದೇವರು. So we should be careful while serving the Lord. ನಾವು ದೇವರನ್ನು ಆರಾಧಿಸುವಾಗ ಎಚ್ಚರಿಕೆಯಿಂದ ಆರಾಧಿಸಬೇಕು. So the God is a God consume you if you turn from his statutes. ನಾವು ಆತನ ನಿಬಂಧನೆಗಳನ್ನು ಒಳಗೊಳ್ಳದೆ ಹೋದ್ರೆ ಆತ ನಮ್ಮನ್ನು ನಾಶ ಮಾಡಿ ಬಿಡುವನು. But they said they will serve the Lord. ಆ ಜನರು ನಾವು ನಿನ್ನನ್ನೇ ಸೇವಿಸುವರು ಎಂಬುದಾಗಿ ಹೇಳಿದರು. That is a problem with that people. They never depend on the grace of God. ಅವರು ದೇವರ ಕೃಪೆಗೆ ಅಧೀನರಾಗಲಿಲ್ಲ. Instead of they depend on their own might, their own strength. ಅವರು ತಮ್ಮ ಶಕ್ತಿ, ತಮ್ಮ ಬಲದ ಮೇಲೆ ಅವರು ನಿರತರಾಗಿದ್ದರು. Dearly beloved, we need a lot of grace from the Lord to live in this world a holy life. ನಾವು ಪರಿಶುದ್ಧವಾಗಿ ಈ ಲೋಕದಲ್ಲಿ ಜೀವಿಸಕ್ಕೆ ದೇವರ ಬಹಳ ಕೃಪೆ ನಮಗೆ ಬೇಕಾಗಿದೆ. But they never look to the Lord, they look to their own strength. ಅವರು ದೇವರನ್ನು ದೃಷ್ಟಿಸಿಲ್ಲ, ಆದ್ರೆ ತಮ್ಮ ಶಕ್ತಿ ಬಲ ಮೇಲೆ ಅವರು ನಿಗದಿ ಮಾಡಿಕೊಳ್ತಾ ಇದ್ದರು. And after this only Joshua said to them in verse 28, so Joshua led the people depart each to his own inheritance. 28ನೇ ವಾಕ್ಯದಲ್ಲಿ ನೋಡ್ತೇವೆ, ಅವರನ್ನು ಅವರವರ ಸ್ವಾಸ್ಥ್ಯಗಳಿಗೆ ಕಳಿಸಿದನು. And we see when he comes back to chapter 2 verse 7, so the people served the Lord all the days of Joshua.
ಅಲ್ಲಿ 7ನೇ ವಾಕ್ಯದಲ್ಲಿ 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡ್ತೇವೆ, ಯೆಹೋಶುವನ ದಿನಗಳಲ್ಲಿಯೂ ಅವನ ಕಾಲದಲ್ಲಿ ಇನ್ನೂ ಜೀವಿಸುತ್ತಾ ಯೆಹೋವನು ಇಸ್ರಾಯೇಲರಿಗೋಸ್ಕರ ನಡೆಸಿದ ಮಹತ್ ಕಾರ್ಯಗಳಿಗೆ ಸಾಕ್ಷಿಗಳಾಗಿದ್ದ ಹಿರಿಯರ ದಿನಗಳಲ್ಲಿ ಇಸ್ರಾಯೇಲರು ಯೆಹೋವನನ್ನು ಸೇವಿಸ್ತಾ ಇದ್ದರು. So then there was a leader, they followed the leader, they lived for the glory of the Lord. ಒಬ್ಬ ನಾಯಕ ಅವನನ್ನು ಹಿಂಬಾಲಿಸ್ತಾ ಇದ್ದರು, ಆತನು ದೇವರ ಮಹಿಮೆಗಾಗಿ ನಡೆಸ್ತಾ ಇದ್ದನು. So here we see how God is a present help for them. ಇಲ್ಲಿ ನೋಡ್ತೇವೆ ವಾಸ್ತವಿಕ ಸ್ಥಿತಿಯಲ್ಲಿ ದೇವರು ಅವರಿಗೆ ಯಾವ ರೀತಿಯಾಗಿ ಸಹಾಯ ಮಾಡುತ್ತಿದ್ದನು ಎಂಬುದಾಗಿ. We read again, all the days of the elders who outlived Joshua, who had seen all the great works of the Lord which he had done for Israel. 7ನೇ ವಾಕ್ಯದಲ್ಲಿ ಓದಿದಂತೆ ಯೆಹೋಶುವನ ದಿನಗಳು ಅವನ ಕಾಲದಲ್ಲಿ ಇನ್ನೂ ಜೀವಿಸ್ತಾ ಯೆಹೋವನು ಇಸ್ರಾಯೇಲರಿಗೋಸ್ಕರ ನಡೆಸಿದ ಮಹತ್ ಕಾರ್ಯಗಳನ್ನು ಸಾಕ್ಷಿಗಳಾದ ಹಿರಿಯರ ದಿನಗಳು ಇಸ್ರಾಯೇಲರು ಯೆಹೋವನನ್ನು ಸೇವಿಸುತ್ತಿದ್ದರು ಮತ್ತು ಆತನಿಗಿಂತ ಹೆಚ್ಚಾಗಿ ಜೀವಿಸಿದರು. So they served the Lord when that time, when the elders were there, when Joshua was there, they served the Lord. ಯೆಹೋಶುವನು ಮತ್ತು ಹಿರಿಯರಿದ್ದಾಗ ಅವರು ದೇವರನ್ನು ಸೇವಿಸ್ತಾ ಇದ್ದರು. And verse 8, now Joshua the son of Nun, the servant of the Lord, died when he was 110 years old. 8ನೇ ವಾಕ್ಯದಲ್ಲಿ ಓದ್ತೇವೆ, ಯೆಹೋವನ ಸೇವಕನಾದ ನೂನನ ಮಗನಾದ ಯೆಹೋಶುವನು 110 ವರ್ಷದವನಾಗಿದ್ದ ಮರಣ ಹೊಂದಿದನು. So that one chapter of Joshua is end there. ಅಲ್ಲಿ ಯೆಹೋಶುವನ ಒಂದು ಕಾಲ ಮುಗಿಯಿತು. So the people are turning away from the Lord. ಜನರು ದೇವರಿಂದ ವಿರುದ್ಧವಾಗಿ ಹೋಗುತ್ತಾ ಇದ್ದಾರೆ. And we see when verse 10, we see that when all the generation had been gathered to their fathers, other generation arose after who did not know the Lord, nor the work which he had done for Israel. 10ನೇ ವಾಕ್ಯದಲ್ಲಿ ನೋಡ್ತೇವೆ, ಅವನ ಕಾಲದೆಲ್ಲರೂ ಪಿತೃಗಳ ಬಳಿಗೆ ಸೇರಿದ ಮೇಲೆ ಯೆಹೋವನು ಆತನು ಇಸ್ರಾಯೇಲರಿಗೋಸ್ಕರ ಮಾಡಿದ ಮಹತ್ ಕಾರ್ಯಗಳನ್ನು ಅರಿಯದ ಬೇರೊಂದು ಸಂತಾನವು ಹುಟ್ಟಿತು. So we see a 3 generation there. ಅಲ್ಲಿ 3 ಸಂತತಿಯನ್ನು ನಾವು ನೋಡುತ್ತೇವೆ. One generation is the generation of Joshua. ಮೊದಲೇ ಸಂತತಿ ಅದು ಯೆಹೋಶುವನ ಸಂತತಿ. The next generation is the generation who saw that mighty works of God have done through Joshua. 2ನೇ ಸಂತತಿ ಯೆಹೋಶುವನ ಮೂಲಕ ದೇವರು ಮಾಡಿದ ಮಹತ್ ಕಾರ್ಯಗಳನ್ನು ನೋಡಿದ ಸಂತತಿ. Joshua and his people fought the war and win the race. ಯೆಹೋಶುವನು ಮತ್ತು ಆತನ ಜೊತೆಲಿದ್ದರು ಯುದ್ಧವನ್ನು ಮಾಡಿ ಅವರು ಜಯಗೊಳಿಸಿದರೆಂಬುದಾಗಿ ನೋಡುತ್ತೇವೆ. And the people along with him also fought for the Lord. ಆತನ ಜೊತೆಲಿದ್ದಂತ ಜನರು ಸಹ ಅವರು ದೇವರಿಗೋಸ್ಕರ ಯುದ್ಧ ಮಾಡಿದರು. There is another generation who saw the victory but they never fought the war. ಇನ್ನೊಂದು ಸಂತಾನವು ಇತ್ತು, ಅವರು ಯುದ್ಧವನ್ನು ನೋಡಿದರು ಆದರೆ ಯುದ್ಧ ಮಾಡಲಿಲ್ಲ. Who had seen all the great works. ಸುರೇಶ್ ಮ್ಯೂಟ್ ಮಾಡಿ. Yeah. So there's the generation who had seen all the great works of the Lord. ಆ ಜನರು ದೇವರು ಮಾಡಿದ ಎಲ್ಲ ಮಹತ್ ಕಾರ್ಯಗಳನ್ನು ನೋಡಿದರು. So we see that there are next generation, one generation fought, the other generation have seen the mighty works of Lord. ಒಂದು ಸಂತಾನವು ಯುದ್ಧ ಮಾಡಿತು, ಇನ್ನೊಂದು ಸಂತಾನವು ದೇವರು ಮಾಡಿದ ಮಹತ್ ಕಾರ್ಯಗಳನ್ನು ನೋಡಿದರು. Then verse 10 middle we see then and another generation arose after them who did not know the Lord, know the work which you have done for Israel. ನಂತರ ಇನ್ನೊಂದು ಸಂತಾನ ಬಂತು, ಅವರು ದೇವರು ಮಾಡಿದ ಮಹತ್ ಕಾರ್ಯಗಳನ್ನು ಮತ್ತು ಯೆಹೋಶುವನನ್ನು ಅರಿಯದೇ ಇದ್ದಂತಹ ಸಂತಾನವು. So why they haven't known that great works of the Lord? Pardon? Why they never know the great works of the Lord? ಯಾಕೆ ದೇವರು ಮಾಡಿದ ಮಹತ್ ಕಾರ್ಯಗಳು ಅವರಿಗೆ ಗೊತ್ತಿಲ್ಲದಂತೆ ಹೋಯಿತು? Because the second generation never passed on to the third generation. ಯಾಕಂದ್ರೆ 2ನೇ ಸಂತಾನವು ಅದು 3ನೇ ಸಂತಾನಕ್ಕೆ ಅದು ಹೇಳಲಿಲ್ಲ. In Deuteronomy chapter 6 verse 6 and 7 we read like this. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ನೇ ಮತ್ತು 7ನೇ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಓದುತ್ತೇವೆ. And 6 verse 6 we read, and these words which I command you today shall be in your heart, you shall teach them diligently to your children, and shall talk of them when you sit in your house, when you walk by the way, when you lie down, and when you rise up.
ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ 7ನೇ ವಾಕ್ಯದಲ್ಲಿ ನೋಡ್ತೇವೆ, ನಾನು ಈಗ ನಿಮಗೆ ತಿಳಿಸಿದ ಮಾತುಗಳನ್ನು ನಿಮ್ಮ ಹೃದಯದಲ್ಲಿ ಇರಬೇಕು, ಇವುಗಳು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗ್ಲೂ, ದಾರಿಯಲ್ಲಿ ನಡೆಯುವಾಗ್ಲೂ, ಮಲಗುವಾಗ್ಲೂ, ಏಳುವಾಗ್ಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. So God have given them an instruction, a great instruction to the parents to follow. ದೇವರು ಆ ಜನರಿಗೆ ಒಂದು ವಿಷಯವನ್ನು ತಿಳಿಸಿದರೆ ಅದನ್ನು ನೀವು ಪಾಲಿಸಬೇಕೆಂಬುದಾಗಿ. You shall teach them diligently to your children. ನೀವು ನಿಮ್ಮ ಮಕ್ಕಳಿಗೆ ಇವನ್ನು ಅಭ್ಯಾಸ ಮಾಡಿಸಬೇಕು. That is because that people never look to the Lord. ಯಾಕಂದ್ರೆ ಆ ಜನರು ದೇವರನ್ನು ನೋಡುತ್ತಾ ಇರಲಿಲ್ಲ. As a family, they never taught their children. ಕುಟುಂಬವಾಗಿ ತಮ್ಮ ಮಕ್ಕಳಿಗೆ ಹೇಳಿಕೊಡಲಿಲ್ಲ. The great works the Lord have done brought them from the bondage of Egypt and brought them to the land of Canaan. ದೇವರು ಮಹತ್ಕಾರ್ಯದಿಂದ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಯಾವ ರೀತಿ ಕರೆತಂದರು ಎಂಬುದಾಗಿ. So God is entrusting the same responsibility to the parents now. ಅದೇ ರೀತಿಯಾಗಿ ದೇವರು ತಂದೆ ತಾಯಿಗಳಿಗೆ ಈ ಒಂದು ಜವಾಬ್ದಾರಿಯನ್ನು ಕೊಡುತ್ತಾ ಇದ್ದಾರೆ. We have to teach our children, teach our next generation what the Lord have done for us. ನಾವು ನಮ್ಮ ಮುಂದಿನ ಸಂತತಿಗೆ ದೇವರು ಏನು ಮಹತ್ಕಾರ್ಯ ಮಾಡಿದ್ದಾರೆ ಎಂಬುದಾಗಿ ತಿಳಿಸಬೇಕು. And they have to understand how great thou art. ದೇವರೇ ನೀನು ಯಾವ ರೀತಿಯಾಗಿ ಎಂಬುದಾಗಿ, ನೀನು ದೊಡ್ಡವನು ಎಂಬುದಾಗಿ ತಿಳಿಸಬೇಕು. Because of that, what happened is they forsook the Lord and served Baal. ಅವರು ದೇವರನ್ನು ನಿರಾಕರಿಸಿ ಬಾಲ್ ದೇವತೆಗಳನ್ನು ಆರಾಧಿಸುತ್ತಿದ್ದರು. Verse 13 we read like this, and verse 13, they forsook the Lord and served Baal and Ashtorethus. 13ನೇ ವಾಕ್ಯದಲ್ಲಿ ನೋಡ್ತೇವೆ, ಅವರು ಯೆಹೋವನನ್ನು ಬಿಟ್ಟು ಬಾಲ್, ಅಷ್ಟೋರತ್ ಎಂಬ ದೇವತೆಗಳನ್ನು ಪೂಜಿಸುವರಾದರು. So because they never taught their children, and the same thing, because we are not teaching our children, next generation, we are not equipping or training our next generation, this will going to happen in our midst. ಯಾವ ರೀತಿಗೆ ಅವರು ತಮ್ಮ ಎರಡನೇ ಸಂತಾನಕ್ಕೆ ಅವ್ರು ಹೇಳಿಕೊಡ್ಲಿಲ್ವೋ ಅದೇ ರೀತಿಯಾಗಿ ಇವತ್ತು ನಮ್ಮ ಮಕ್ಕಳಿಗೆ ನಾವು ತರಬೇತಿ ಗೊಳಿಸದೆ ಹೋದರೆ ಅದೇ ರೀತಿ ಆಗುತ್ತದೆ. So that is a great danger in our midst. So we have to be careful in equipping or teaching our next generation. ನಮ್ಮ ಮುಂದಿನ ಸಂತತಿಯನ್ನು ನಾವು ತರಬೇತಿಗೊಳಿಸ್ತಾ ಇದ್ದರೆ ಇದು ತುಂಬಾ ಅಪಾಯಕಾರಿಯಾಗಿರುತ್ತದೆ. So I'm very glad to see that the KBI is giving an great interest to teach and train the next generation. ನಾನು ಸಂತೋಷ ಪಡ್ತೇನೆ, KBI ಮುಂದಿನ ಸಂತತಿಯನ್ನು ಅವರು ಅಭ್ಯಾಸ ಮತ್ತು ತರಬೇತಿಗೊಳಿಸ್ತಾ ಇದ್ದಾರೆ. So they worshiping the idols, which the Lord said never do that. ಅವರು ವಿಗ್ರಹಾರಾಧನೆ ಮಾಡ್ತಾ ಇದ್ದಾರೆ, ದೇವರು ಯಾವುದನ್ನು ಬೇಡ ಅಂತ ಹೇಳಿದ್ರು ಅದನ್ನು ಮಾಡುತ್ತಾ ಇದ್ದಾರೆ. The same cycle is going in their life. They believe in God, they trust in God, and after some time they went back to backsliding and they serve other gods, and God will punish them and they will repent and come back. ಇದು ಅವರ ಜೀವನ ಚಕ್ರದಲ್ಲಿ ಅದು ನಡೀತಾ ಇದೆ. ದೇವರನ್ನು ನಂಬುತ್ತಾ ಇದ್ದಾರೆ, ಪುನಃ ಅವರು ವಿಗ್ರಹಾರಾಧನೆ ಮಾಡ್ತಾ ಇದ್ದಾರೆ, ದೇವರಿಂದ ದೂರ ಹೋಗ್ತಾ ಇದ್ದಾರೆ, ತಿರ್ಗಾ ದೇವರ ಬಳಿಗೆ ಬರ್ತಾ ಇದ್ದಾರೆ. So we see in verse 14 and 15 God's hand was upon them. 14ನೇ ವಾಕ್ಯದಲ್ಲಿ ನೋಡ್ತೇವೆ, ದೇವರ ಕೋಪವು ಮತ್ತು ಕೈ ಅವರ ಮೇಲೆ ಇತ್ತು. So he sold them, in the middle of verse 14, he sold them into the hands of their enemies all around, so that they could no longer stand before their enemies. ಅಲ್ಲಿ ಮಧ್ಯಭಾಗದಲ್ಲಿ ನೋಡ್ತೇವೆ, ಆತನು ಅವರ ಸುತ್ತಣ ವೈರಿಗಳಿಗೆ ಮಾರಿ ಬಿಟ್ಟನು, ಅವರು ಆ ಶತ್ರುಗಳ ಮುಂದೆ ನಿಲ್ಲಲಾರದವರು. So we should be very careful, because the Lord's hand will not be there if you are backsliding, if you are going away from the word of God. ಇಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯದಿಂದ ನೀವು ದೂರ ಹೋಗುದಾದ್ರೆ, ಹಿಂಜರಿಯುವುದಾದ್ರೆ ದೇವರ ಹಸ್ತವು ನಮ್ಮ ಸಂಗಡ ಇರುವುದಿಲ್ಲ. So that is what happened to them, and they were greatly in distress. ಅವರು ನಾವು ನೋಡ್ತೇವೆ, ಅವರು ತುಂಬಾ ಖಿನ್ನತೆಗೆ ಒಳಗಾಗಿದ್ದರು. So the Lord put them in the hands of the enemy, and they were greatly in distress. ದೇವರು ಶತ್ರುವಿನ ಕೈಗೆ ಒಪ್ಪಿಸಿದಾಗ ಅವರು ಸಂಕಟದಲ್ಲಿ ಸಿಕ್ಕಾಕೊಂಡರು. So we see that God is raising up deliverers or judges among them.
ನಾವು ನೋಡ್ತೇವೆ ದೇವರು ಅವರಿಗೆ ವಿಮೋಚಕರನ್ನು ಮತ್ತು ನ್ಯಾಯಸ್ಥಾಪಕರನ್ನು ಎಬ್ಬಿಸ್ತಾ ಇದ್ದಾರೆ. So God gave them in verse 16 onwards to 21 we see and how God is raising a judge for them. 16ರಿಂದ 21 ವಾಕ್ಯವರೆಗೂ ನೋಡುವಾಗ ಯಾವ ರೀತಿಯಾಗಿ ದೇವರು ನ್ಯಾಯಸ್ಥಾಪಕರನ್ನು ಕಳಿಸಿದರು ಎಂಬುದಾಗಿ ನೋಡುತ್ತೇವೆ. The Lord raised up judges who delivered them out of the hand of those who plundered them in verse 16. 16ನೇ ವಾಕ್ಯದಲ್ಲಿ ನೋಡ್ತೇವೆ, ಆಗ ಯೆಹೋವನು ಅವರನ್ನು ಸೊರೆ ಮಾಡುವವರ ಕೈಯಿಂದ ತಪ್ಪಿಸುವುದಕ್ಕೋಸ್ಕರ ನ್ಯಾಯಸ್ಥಾಪಕರನ್ನು ಕಳಿಸಿದನು. And verse 17 and we see that again they are going back from that, return quickly from the way which their fathers walked in obeying the commandments of the Lord, and they do not do so. 17ನೇ ವಾಕ್ಯದಲ್ಲಿ ನೋಡ್ತೇವೆ, ಅವರು ಅದೇ ರೀತಿಯಾಗಿ ತಮ್ಮ ಪೂರ್ವಜಕರು ಮಾಡಿದ ರೀತಿಯಲ್ಲಿ ಅವರು ಅನ್ಯ ದೇವತೆಗೆ ಪೂಜಿಸಿ ಅವರು ದೇವದ್ರೋಹಿಗಳಾದರು ಎಂಬುದಾಗಿ ನೋಡುತ್ತೇವೆ. In Psalms 106 verse 47 we read, "Save us, O Lord our God, and gather us from among the Gentiles, to give thanks to you, to your holy name, to triumph in your praise." ಕೀರ್ತನೆ 106:47 ನೋಡ್ತೇವೆ, ಯೆಹೋವನೇ ನಮ್ಮ ದೇವರೇ ರಕ್ಷಿಸು, ಅನ್ಯ ಜನಗಳಲ್ಲಿ ಚೆದರಿರುವ ನಮ್ಮನ್ನು ತಿರುಗಿ ಕೂಡಿಸು, ಆಗ ನಿನ್ನ ಪರಿಶುದ್ಧ ನಾಮವನ್ನು ಕೊಂಡಾಡುವೆವು, ನಿನ್ನ ಸ್ತೋತ್ರದಲ್ಲಿ ಹೆಚ್ಚಳ ಪಡುವೆವು. So they are praying the Lord to bring them back and gather them among the Gentiles. ಅವರು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದಾರೆ, ನಮ್ಮನ್ನು ರಕ್ಷಿಸಿ ಪುನಃ ನಮ್ಮನ್ನು ಹಿಂತಿರುಗಿ ಬರಮಾಡು ಎಂಬುದಾಗಿ. This cycle was gone about 7 times in the 400 year of period. ನ್ಯಾಯಸ್ಥಾಪಕರ 400 ವರ್ಷ ಕಾಲದಲ್ಲಿ ಈ ಜೀವನ ಚಕ್ರವು 7 ಸಲ ನಡೆಯುತ್ತೆ ಎಂಬುದಾಗಿ ನಾವು ನೋಡುತ್ತೇವೆ. They gone back to the from God and to serve the gods, another gods, and God punished them, and God put a judge and put them back. Again they go the same way. ಇದು 7 ಸಲ ನಡೆಯುತ್ತೆ ಎಂಬುದಾಗಿ ನೋಡ್ತೇವೆ. ಅವರು ದೇವರನ್ನು ಆರಾಧಿಸ್ತಿದ್ರು, ನಂತರ ದೇವರನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಆರಾಧಿಸಿದ್ರು, ಅವ್ರು ಹಿಂದೆ ಹೋದ್ರು, ದೇವರವರನ್ನು ಶಿಕ್ಷಿಸ್ತಾ ಇದ್ರು, ಪುನಃ ದೇವರು ಅವರಿಗೆ ನ್ಯಾಯಸ್ಥಾಪಕರನ್ನು ಒದಗಿಸಿ ಅವರಿಗೆ ಜಯ ಕೊಡ್ತಾ ಇದ್ರು. In Psalms 106:47 we read that we see the repentance of the people. 107ನೇ ಅಧ್ಯಾಯ ಕೀರ್ತನೆ 47ನೇ ವಾಕ್ಯದಲ್ಲಿ ನೋಡ್ತೇವೆ, ಅಲ್ಲಿ ಆ ಜನರ ಪಶ್ಚಾತ್ತಾಪ ಪಡುವುದು ಕುರಿತು ನಾವು ನೋಡುತ್ತೇವೆ. So dearly beloved, we have to repent and come back to the Lord if we have gone astray from God. ನಾವು ಪ್ರಿಯರೇ ದೇವರಿಂದ ದೂರ ಹೋಗಿರುವುದಾದ್ರೆ ನಾವು ಸಹ ಪಶ್ಚಾತ್ತಾಪ ಪಟ್ಟು ದೇವರ ಬಳಿಗೆ ಬರಬೇಕು. And in verse 18, and the Lord raised up judges for them. The Lord was with the judge and delivered them out of the hand of their enemies all the days of the judge. 18ನೇ ವಾಕ್ಯದಲ್ಲಿ ನೋಡ್ತೇವೆ, ವೈರಿಗಳನ್ನು ಹಿಂಸೆಯನ್ನು ತಾಳಲಾರದೆ ಇಸ್ರಾಯೇಲರು ಗೋಳಾಟವನ್ನು ಯೆಹೋವನು ಕೇಳಿ ಕನಿಕರಪಟ್ಟು ನ್ಯಾಯಸ್ಥಾಪಕರನ್ನು ಎಬ್ಬಿಸಿ ಅವರ ಜೀವಮಾನವೆಲ್ಲ ಅವರ ಸಂಗಡ ಇದ್ದ. So ಅವರ ಮೂಲಕವಾಗಿ ಇಸ್ರಾಯೇಲರನ್ನು ಶತ್ರುಗಳಿಂದ ಬಿಡಿಸಿದನು. So when God is with us and God is delivering us from all the dangers of this world, we should be thankful and live for the glory to God. ದೇವರು ನಮ್ಮ ಜೊತೆಯಲ್ಲಿದ್ದು ನಮ್ಮೆಲ್ಲಾ ಸಂಕಷ್ಟದಿಂದ ಬಿಡಿಸುವಾಗ ದೇವರ ಮಹಿಮೆಗಾಗಿ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. So if we are not training our next generation, they cannot study the word, they cannot keep the word, and they cannot keep the commandments of Lord. ನಾವು ಮುಂದಿನ ಸಂತತಿಯನ್ನು ಹೋದರೆ ಅವರು ದೇವರ ವಾಕ್ಯದಲ್ಲಿ ಇರುವುದಿಲ್ಲ, ದೇವರ ವಾಕ್ಯದಲ್ಲಿ ಬೆಳೆಯುವುದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ದೇವರ ಒಡಂಬಡಿಕೆಯನ್ನು ಇಟ್ಟುಕೊಳ್ಳುವುದಿಲ್ಲ. So there is a fair chance that they may go away from God. ಅಲ್ಲಿ ಒಂದು ಅವಕಾಶ ಇದೆ, ಅವರು ದೇವರಿಂದ ದೂರ ಹೋಗಬಹುದು. So we have to be very careful in our Christian life that we are not going away from the Lord's commandments. ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ನಾವು ತುಂಬಾ ಎಚ್ಚರಿಕೆ ಇರಬೇಕು. ನಾವು ದೇವರ ಆಜ್ಞಾ ವಿಧಿಗಳಿಂದ ನಾವು ದೂರ ಹೋಗಬಾರದು. And in verse 21 we see how the God is talking to them. I also will no longer drive out before them any of the nations which Joshua left when he died. 21ನೇ ವಾಕ್ಯದಲ್ಲಿ ನಾವು ಓದ್ತೇವೆ, ಈಗಿರುವುದರಿಂದ ಯೆಹೋಶುವನು ಸಾಯುವ ಮೊದಲು ಹೊರಡಿಸದೆ ಬಿಟ್ಟ ಜನಾಂಗಗಳಲ್ಲಿ ನಾನು ಒಂದನ್ನಾದರೂ ಹೊರಡಿಸುವುದಿಲ್ಲ. So God have a purpose keeping them because they disobeyed God, and God want to train them. God want to show them, and God want to train them back to his own word. ದೇವರ ಒಂದು ಉದ್ದೇಶ ಇತ್ತು, ಅವರನ್ನು ಹೊರಗೊಳಿಸದೆ ಅವರಿಗೆ ತರಬೇತಿಗೊಳಿಸಬೇಕೆಂಬುದಾಗಿ ದೇವರ ಉದ್ದೇಶ.
So when we come to chapter 3, we see what is the plan and purpose of God keeping these people in the midst of Israel. ಇಲ್ಲಿ 3ನೇ ಅಧ್ಯಾಯಕ್ಕೆ ಬರುವಾಗ ದೇವರ ಯೋಜನೆ ಮತ್ತು ಉದ್ದೇಶ ಇಸ್ರಾಯೇಲರ ಮಧ್ಯೆ ಏನೆಂಬುದಾಗಿ ನಾವು ನೋಡೋಣ. Verse 1, we see that now there are the nations which the Lord left, that he might test Israel by them, that is all who had not known any of the wars in Canaan. 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡ್ತೇವೆ, ಕಾನಾನ್ಯರೊಡನೆ ನಡೆದ ಯುದ್ಧಗಳಲ್ಲಿ ಒಂದನ್ನೂ ನೋಡದ ಇದ್ದ ಇಸ್ರಾಯೇಲರನ್ನು ಪರೀಕ್ಷಿಸುವುದಕ್ಕಾಗಿ. So God put them there. There is one reason is to test them. ಮೊದಲನೇ ಕಾರಣ ದೇವರು ಅವರನ್ನು ಪರೀಕ್ಷಿಸುವುದಕ್ಕಾಗಿ. Then the next one is they have to train them for the war, to fight. ಎರಡನೇದಾಗಿ ಅವರನ್ನು ಯುದ್ಧಕ್ಕಾಗಿ ತರಬೇತಿಗೊಳಿಸುವುದಕ್ಕೋಸ್ಕರ. So these nations, God can remove them, God can kill them, all these people, but God never done that. ದೇವರು ಎಲ್ಲ ವಿರೋಧಿಗಳನ್ನು ಕೊಲ್ಲಬಹುದಾಯ್ತು, ಆದರೆ ದೇವರು ಮಾಡಲಿಲ್ಲ. He wanted to test Israel. ಅವರು ಇಸ್ರಾಯೇಲನ್ನು ಪರೀಕ್ಷಿಸುವುದಕ್ಕೋಸ್ಕರ ಇಟ್ಟನು. God wants to train them in the war. ಎರಡನೇದಾಗಿ ಅವರನ್ನು ಯುದ್ಧದಲ್ಲಿ ತರಬೇತಿಗೊಳಿಸುವುದಕ್ಕೋಸ್ಕರ ಅವರನ್ನು ಇಟ್ಟನು. So we also may think why there are trials and tribulations in our midst. ನಾವು ತಿಳ್ಕೋಬಹುದು ನಮ್ಮ ಮಧ್ಯದಲ್ಲಿ ಯಾಕೆ ಕಷ್ಟ ಸಂಕಷ್ಟಗಳು ಉಂಟು ಎಂಬುದಾಗಿ. Why God cannot remove everything from us. ಯಾಕೆ ದೇವರು ನಮ್ಮಿಂದ ಎಲ್ಲವನ್ನು ತೆಗೆದುಹಾಕಲು ಸಾಧ್ಯವಿಲ್ಲ. Why he cannot keep us in a secured situation, secured environment. ಯಾಕೆ ನಮ್ಮನ್ನು ಸುರಕ್ಷಿತವಾದ ವಾತಾವರಣದಲ್ಲಿ ದೇವರು ಇಡಲು ಸಾಧ್ಯವಾಗುವುದಿಲ್ಲವೇ? God is using these problems and trials to test us, to make us to fight for the war. ದೇವರು ನಮ್ಮನ್ನು ಯಾಕೆ ಈ ರೀತಿಯಾಗಿ ಅಂದ್ರೆ ನಮ್ಮನ್ನು ಪರೀಕ್ಷಿಸಿ ನಮ್ಮನ್ನು ತರಬೇತಿಗೊಳಿಸುವುದಕ್ಕೋಸ್ಕರ ಯುದ್ಧಕ್ಕಾಗಿ. God is giving up the energy to fight against the principalities and powers of this world. ದೇವರು ಎಲ್ಲ ಅಂಧಕಾರ ಶಕ್ತಿಗಳ ಬಲಗಳ ಮೇಲೆ ನಮಗೆ ಹೋರಾಡಲು ಶಕ್ತಿಯನ್ನು ಅನುಗ್ರಹಿಸುವುದಕ್ಕಾಗಿ. So we can come out from that and we can be more profitable, more useful for the work of the Lord. ನಾವು ಇದರಿಂದ ಹೊರಗಡೆ ಬಂದು ದೇವರ ಕಾರ್ಯಕ್ಕಾಗಿ ಕೆಲಸಕ್ಕಾಗಿ ಹೆಚ್ಚಿನ ಲಾಭದಾಯಕವಾಗಿರಲಿ ಎಂಬುದಾಗಿ. But a lot of time we are not going to the hand of the Lord, but we are going according to our own ways, according to our own strength. ಅನೇಕ ಸಲ ನಾವು ದೇವರ ಹಸ್ತಕ್ಕೆ ಒಳಗಾಗುತ್ತಿಲ್ಲ, ಆದರೆ ನಮ್ಮ ಶಕ್ತಿ ಬಲವನ್ನು ನಾವು ಮೆಚ್ಚಿಕೊಳ್ತಾ ಇದ್ದೇವೆ, ಅನುಸರಿಸ್ತಾ ಇದ್ದೇವೆ. The same thing what happened to Israel at that time. ಯಾವ ರೀತಿ ನ್ಯಾಯಸ್ಥಾಪಕರ ಕಾಲದಲ್ಲಿ ಇಸ್ರಾಯೇಲ್ ಆಯಿತು, ಅದೇ ರೀತಿಯಾಗಿ. I heard a story from our late brother Emmy Cherian sir. ನಾನು ಒಂದು ಕತೆ ದಿವಂಗತ ಎಮ್ಮಿ ಚೆರಿಯನ್ ಸರ್ ಅವರಿಂದ ಕೇಳಿದೆ. I think some of you know him. He was an evangelist and a preacher, and he wrote a lot of songs in Malayalam and Tamil also. He is from Kerala, went to Madurai as a first evangelist. ಆತನು ಸುವಾರ್ತಿಕರು ಬೋಧಕರು ಆಗಿದ್ದರು. ಅವರು ಕೇರಳದಿಂದ ಮಧುರೆಗೆ ಮೊದಲನೇ ಸುವಾರ್ತಿಕರಾಗಿ ಹೋದರು ಎಂಬುದಾಗಿ ನೋಡ್ತೇವೆ. He started the SBS ministry also. ಆತನು ಸೇವೆಯನ್ನು ಪ್ರಾರಂಭಿಸಿದರು ಅಲ್ಲಿ. So I got a lot of privilege to be in the SBS ministry as a treasurer and sometime as the district secretary and all. Several ways I worked with them, and this is a great privilege working with the godly man. ಇವರು SBS ಸೇವೆಯಲ್ಲಿ ಖಜಾಂಚಿಯಾಗಿಯೂ ಮತ್ತು ಅನೇಕ ವಿಷಯದಲ್ಲಿ ಇವರು ಸಹಕಾರಿಯಾಗಿದ್ದರು. ಅವರ ಸೇವೆಯಲ್ಲಿ ಇವರು ಸಹ ಭಾಗಿದಾರರಾಗಲು ಪಾಲುದಾರರಾಗಲು ತುಂಬಾ ಸಂತೋಷ ಇತ್ತು. So at that time he we solemnized our wedding also. Pardon? He solemnized our wedding also, conducted our wedding also. ಸೇವಕರ ಮದುವೆ ವಿವಾಹ ಕಾರ್ಯ ಸಹ ಅವರೇ ನೆರವೇರಿಸಿಕೊಟ್ಟರು. And one day when he was preaching, he gave an example how we are depending upon our strength. ಒಂದು ದಿನ ಅವರು ಬೋಧಿಸ್ತಾ ಇರುವಾಗ ನಮ್ಮ ಸ್ವಂತ ಶಕ್ತಿ ಮೇಲೆ ನಾವು ಯಾವ ರೀತಿ ಅವಲಂಬಿಸಿಕೊಂಡಿದ್ದೇವೆ ಎಂದು ಹೇಳ್ತಾ ಇದ್ದರು. One day there was a convention meeting there. There was some problem. The people of that place were making some disturbance. ಅಲ್ಲಿ ಸಮ್ಮೇಳನದಲ್ಲಿ ಅಲ್ಲಿನ ಸ್ಥಳೀಯ ಜನರು ಅನೇಕ ಸಮಸ್ಯೆಗಳು ಉಂಟು ಮಾಡುತ್ತಾ ಇದ್ದರು. And the next day morning, all the elders of the church came to Brother Emmy Cherian sir and told them, "Dear brother, don't worry." ಮಾರನೇ ದಿನ ಅಲ್ಲಿ ಎಲ್ಲ ಸಭೆ ಹಿರಿಯರು ಸೇರಿ ಎಮ್ಮಿ ಚೆರಿಯನ್ ಸರ್ ಹತ್ರ ಬಂದು ಕಳವಳಗೊಳ್ಳಬೇಡ್ರಿ ಅಂತ ಹೇಳಿದರು. This night will be perfect. Nothing will happen. ಈ ರಾತ್ರಿ
ಚೆನ್ನಾಗಿರುತ್ತೆ, ಏನು ತೊಂದರೆ ಆಗೋದಿಲ್ಲ. Why? Because we have some backsliding youngsters in our assembly. They are going to take care of it. ಯಾಕಂದ್ರೆ ನಮ್ಮ ಸಭೆಯಲ್ಲಿ ಹಿಂಜರಿದ ಕೆಲ ಯೌವನಸ್ಥರು ಇದ್ದಾರೆ, ಅವರು ಈ ವಿಷಯವಾಗಿ ತೀರ್ಮಾನಗಳು ತಗೊಳ್ತಾರೆ. So sometimes we are going like, depending upon the strength of our people or strength and not from the Lord. ನಾವು ಅನೇಕ ಸಲ ನಮ್ಮ ಜನರು ಮತ್ತು ನಮ್ಮ ಸ್ವಂತ ಶಕ್ತಿ ಬಲ ಮೇಲೆ ಅವಲಂಬಿಸಿಕೊಡ್ತೇವೆ, ದೇವರ ಮೇಲೆ ಹೆಚ್ಚಾಗಿ ಆವರಿಸಿಕೊಳ್ಳುವುದಿಲ್ಲ. So when we fight, we have to fight with the strength from Lord. ನಾವು ಯುದ್ಧ ಮಾಡುವಾಗ ದೇವರಿಂದ ಶಕ್ತಿಯನ್ನು ತೆಗೆದುಕೊಂಡು ಯುದ್ಧ ಮಾಡಬೇಕು. In 2 Corinthians chapter 10 verse 4, we read from there something different. 2 ಕೊರಿಂಥ್ಯ 10ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನಾವು ಸ್ವಲ್ಪ ಬೇರೆ ಆಗಿ ಓದುತ್ತೇವೆ. 3 and 4 we read, "For though we walk in the flesh, we do not war according to the flesh." 2 Corinthians 10:4. 3 and 4. 10:3-4 ಓದುವಾಗ, ನಾವು ಲೋಕದಲ್ಲಿ ಇದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವರಲ್ಲ. Verse 4, "For the weapons of our warfare are not carnal, but mighty in God for pulling down strongholds." ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತದ್ದಾಗಿವೆ. So Apostle Paul is writing to the believers in Corinth and remind them the principle every Christian need to take into heart. ಇಲ್ಲಿ ಅಪೊಸ್ತಲನಾದ ಪೌಲನು 2ನೇ ಕೊರಿಂಥದಲ್ಲಿ ಕೊರಿಂಥ ಸಭೆಗೆ ಬರುವಾಗ ಇಲ್ಲಿ ಒಂದು ಉದ್ದೇಶವನ್ನು ಇಟ್ಕೊಂಡು ಬರೀತಾನೆ ಮತ್ತು ಆತನು ಪ್ರಿನ್ಸಿಪಲ್ ಅಲ್ಲಿ ಹೇಳುತ್ತಾನೆ, ನಾವು ಉಪಯೋಗಿಸುವ ಆಯುಧವು ಅದು ದೇವರಿಂದ ಆಗಿರಬೇಕು. Yes, and Apostle Paul is mentioning about war, about race, and about walk, about farming. Lot of examples he gave when he wrote these epistles. ಈ ಪತ್ರಿಕೆಗಳು ಬರುವಾಗ ಆತನು ಅನೇಕ ಉದಾಹರಣೆಗಳು ಕೊಟ್ಟನು, ಯುದ್ಧ, ಅದೇ ರೀತಿಯಾಗಿ ಕೃಷಿ ಭೂಮಿ ಮತ್ತು ವಿಶೇಷ ಬೇರೆ ಬೇರೆ ವಿಷಯವಾಗಿ ಹೇಳಿದನು. Here as a war, he said, "The weapons of our warfare are not carnal, but mighty in God for pulling down strongholds." ಇಲ್ಲಿ 4ನೇ ವಾಕ್ಯದಲ್ಲಿ ನೋಡ್ತೇವೆ, ಆತನು ಹೇಳ್ತಾನೆ, ನಾವು ಉಪಯೋಗಿಸುವ ಆಯುಧವು ಲೋಕ ಸಂಬಂಧವಾದದ್ದು ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿ ಕೋಟೆಗಳನ್ನು ಕೆಡುವಂತದ್ದಾಗಿರ್ತದೆ. Paul took different approach, for though he was human as anyone else, did not depend on human, but on divine spiritual weapons provided by the Lord. ಆತನು ಮನುಷ್ಯನ ರೀತಿಯಲ್ಲಿ ಆತನು ಚಿಂತನೆ ಮಾಡಿಲ್ಲ, ಆದ್ರೆ ಆತನು ಹೇಳ್ತಾನೆ ದೇವರಿಂದ ಬರುವಂತ ಆ ಆಯುಧಗಳನ್ನು ನಾವು ಉಪಯೋಗಿಸಬೇಕೆಂಬುದಾಗಿ. So when we are facing troubles and trials in our life, we first go to our own ways, our own might, our own will, our own strength to overcome. ನಾವು ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕಷ್ಟಗಳು ಸಂಕಷ್ಟಗಳು ಬರುವಾಗ ನಾವು ಮೊದಲನೇದಾಗಿ ನಮ್ಮ ಸ್ವಂತ ಶಕ್ತಿ ಮತ್ತು ನಮ್ಮ ಸ್ವಂತ ಬುದ್ಧಿ ಜ್ಞಾನವನ್ನು ಅವಲಂಬಿಸಿಕೊಳ್ಳುತ್ತೇವೆ, ದೇವರ ಹಸ್ತಕ್ಕೆ ಒಪ್ಪಿಸುವುದಿಲ್ಲ. We are going to depend on human. ನಾವು ಮನುಷ್ಯರ ಮೇಲೆ ಅವಲಂಬಿಸಿಕೊಳ್ಳುತ್ತೇವೆ, but we have to depend on spiritual weapons provided by the Lord. ನಾವು ದೇವರಿಂದ ಬರುವ ಆತ್ಮಿಕ ಆಯುಧಗಳ ಮೇಲೆ ಅವಲಂಬಿಸಿಕೊಳ್ಳಬೇಕು. Because this is the warfare is not according to the flesh, because Apostle Paul is not fighting against flesh and blood. ನಾವಿಲ್ಲಿ ನೋಡ್ತೇವೆ, ಯುದ್ಧರು ಅದು ಶರೀರ ಮಾಂಸದ ವಿರುದ್ಧ ಅಲ್ಲ, ಅದು ರಾಜ್ಯತ್ವಗಳ ಮೇಲೂ ಎಲ್ಲ ಅಂಧಕಾರ ಶಕ್ತಿಗಳ ಮೇಲೆ ಎಂಬುದಾಗಿ. In Ephesians chapter 6 verse 12 we read like this, "For we do not wrestle against flesh and blood, but against principalities, against powers, against the rules of the darkness of this age, against spiritual host of wickedness in the heavenly places." ಎಫೆಸಿಯ 6:12 ಓದ್ತೀವಿ, ನಾವು ಹೋರಾಡೋದು ಮನುಷ್ಯ ಮಾತ್ರ ಸಂಗಡ ಅಲ್ಲ, ರಾಜ್ಯತ್ವಗಳ ಮೇಲೂ ಅಧಿಕಾರಿಗಳ ಮೇಲೂ ಈ ಅಂಧಕಾರ ಲೋಕಾಧಿಪತಿ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡುವವರಾಗಿದ್ದೇವೆ. So there we see that wrestling, that means one man to one. ಅಲ್ಲಿ ನಾವು ನೋಡ್ತೇವೆ ಕುಸ್ತಿ ಯುದ್ಧ, ಒಬ್ಬರ ಮೇಲೆ ಒಬ್ಬರು. So we have a fight with the Satan, where the powers of this world. So we have to fight. ನಾವು ಹೋರಾಡುವುದು ರಾಜತ್ವಗಳ ಮೇಲೆ, ಈ ಲೋಕದ ಅಧಿಪತಿ ಮತ್ತು ಸಾಯತಾನನ ಮೇಲೂ. And also we have a church, also we have the same problem to fight against the powers of this world. ಅದೇ ರೀತಿಯಾಗಿ ಸಭೆಗೂ ಅಪಾಯ ಇದೆ, ಕಷ್ಟಗಳಿದೆ, ನಾವು ಸಹ ಈ ಲೋಕದ ಮೇಲೆ ಹೋರಾಡಬೇಕು. So we have to work with the weapons given by the Lord, or we have to fight
with the weapons given by the Lord to win that race, to win that war. ಈ ಲೋಕದ ಮೇಲೆ ನಾವು ಯುದ್ಧ ಜಯಿಸಬೇಕಂದ್ರೆ ದೇವರಿಂದ ಕೊಡಲ್ಪಟ್ಟ ಆಯುಧಗಳು ಅಥವಾ ಆತ್ಮಿಕ ಆಯುಧಗಳನ್ನು ಉಪಯೋಗಿಸಬೇಕು. And we have to God for pulling down strongholds. ಎಲ್ಲ ಅಂಧಕಾರ ಶಕ್ತಿಗಳ ಬಲಗಳನ್ನು ಕೆಳಗಿಳಿಸುವುದಕ್ಕಾಗಿ. There we see a fortress, stronghold, and some translations says that fortress. So we have to pull down the fortress. ಇಲ್ಲಿ ನೋಡ್ತೇವೆ ಅನೇಕ ಕಡೆ ಕೋಟೆ ಕೊತ್ತಲುಗಳು ಎಂಬುದಾಗಿ ನೋಡುತ್ತೇವೆ. So we see that the Israelites know very well about the fortress. ಇಸ್ರಾಯೇಲರಿಗೆ ಈ ಕೋಟೆಗಳ ಬಗ್ಗೆ ಚೆನ್ನಾಗಿ ಅರಿವಿತ್ತು. And also the people of Corinth also know about fortress. ಅದೇ ರೀತಿಯಾಗಿ ಕೊರಿಂಥ ಸಭೆಗಳಿಗೂ ಈ ಕೋಟೆಗಳ ಕುರಿತು ಚೆನ್ನಾಗಿ ಅವರಿಗೆ ತಿಳುವಳಿಕೆ ಇತ್ತು. To destroy the fortress is not easy work. ಕೋಟೆಗಳನ್ನು ಕೆಡವಿ ಹಾಕುವುದು ಅದು ಸುಲಭಕರ ಅಲ್ಲ. We see in our midst also, along in this people around us also have the same problem. Their fortress is by their intelligence. ಅದೇ ರೀತಿಗೆ ನಮ್ಮ ಮಧ್ಯೆಯಲ್ಲೂ ಸಹ ನಾವು ನೋಡ್ತೇವೆ, ನಮ್ಮ ಮಧ್ಯದಲ್ಲಿರುವ ಕೋಟೆಗಳು ಅದು ವಿವೇಕದಿಂದ ಜ್ಞಾನದಿಂದ ಬೆಳೆಸುವುದಲ್ಲ. They exalt in that. They are not coming to the Lord. They exalt themselves. They think that they are intelligent. ಅವರು ದೇವರ ಬಳಿಗೆ ಬರುವುದಿಲ್ಲ, ತಮ್ಮನ್ನೇ ತಾವು ಹೆಚ್ಚಿಸಿಕೊಳ್ಳುತ್ತಾರೆ, ಬುದ್ಧಿವಂತರೆಂದು ತಿಳ್ಕೊಳ್ಳುತ್ತಾರೆ. And they say that is we call is intellectualism. ನಾವು ನೋಡ್ತೇವೆ ತಾವು ಸ್ವಬುದ್ಧಿವಂತಿಕೆ ಎಂಬುದಾಗಿ ನೋಡ್ತೇವೆ. So the people think that they know everything. ಜನರು ತಿಳ್ಕೊಳ್ತಾರೆ ತಮಗೆಲ್ಲ ಗೊತ್ತಿದೆ ಎಂಬುದಾಗಿ. But we see in at the time of Jericho, they all traveling round and round the Jericho, the wall of Jericho. ಅಲ್ಲಿ ಎರಿಕೋ ಕೋಟೆಯ ಸುತ್ತಲೂ ಆ ಜನರು ಹೋಗ್ತಾ ಇದ್ದಾರೆ ಎಂಬುದಾಗಿ ನೋಡ್ತೇವೆ. So every day they are rounding to this wall. ಅವರು ಆ ಕೋಟೆ ಸುತ್ತಲೂ ಪ್ರತಿ ದಿನ ಹೋಗುತ್ತಾ ಇದ್ದರು. So they march around Jericho wall. ಎರಿಕೋ ಆ ಕೋಟೆಯ ಸುತ್ತಲೂ ಅವರು ನಡೆದುಕೊಂಡು ಹೋಗುತ್ತಾ ಇದ್ದರು. But the people are watching, said, what foolishness are they doing? ಅಲ್ಲಿ ಮೇಲಿಂದ ಜನರು ನೋಡ್ತಾ ಏನು ಹುಚ್ಚುತನ ಇವರು ಮಾಡ್ತಾ ಇದ್ದಾರೆ. They are not doing anything. They are just marching around this wall. ಅವರು ಏನು ಮಾಡ್ತಾ ಇಲ್ಲ, ಈ ಕೋಟೆ ಸುತ್ತಲೂ ಸುಮ್ಮನೆ ನಡೆದಾಡ್ತಾ ಇದ್ದಾರೆ. So we know that victory came. The seventh day, after a week, what happened? The whole world, the whole wall trembled down. ಅಲ್ಲಿ 7ನೇ ದಿನ ಒಂದು ವಾರದ ನಂತರ ನೋಡ್ತೇವೆ ಆ ದೊಡ್ಡ ಕೋಟೆ ನೆಲಸಮವಾಯಿತು ಎಂಬುದಾಗಿ. Because they trusted God, they obeyed God, they acted according to God's words. ಅವರು ದೇವರ ಮೇಲೆ ನಂಬಿಕೆ ಇಟ್ಟರು, ದೇವರ ವಾಕ್ಯಕ್ಕೆ ವಿಧೇಯರಾದರು, ಆದ ಕಾರಣ ಅವರು ಅಲ್ಲಿ ಜಯ ಸಿಕ್ತು. So they never depend on their own might, their own ideas. ಅವರು ತಮ್ಮ ಬುದ್ಧಿವಂತಿಕೆ ಮತ್ತು ತಮ್ಮ ಸ್ವಂತ ಶಕ್ತಿ ಮೇಲೆ ಅವಲಂಬಿಸಿಕೊಳ್ಳಲಿಲ್ಲ. In 1 John chapter 2:16 we read like this: do not love the world or the things of the world. If anyone loves the world, the love of the Father is not in him. For all that is in the world. 1 ಯೋಹನ 2ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೋಡ್ತೇವೆ. 1 John 2:6 Yeah, 16. ಲೋಕದಲ್ಲಿರುವ 16ನೇ ವಾಕ್ಯ, ಲೋಕದಲ್ಲಿರುವ ಶರೀರದಾಶೆ 15 or 16 brother? 16. ಲೋಕವನ್ನಾಗ್ಲಿ ಲೋಕದಲ್ಲಿರುವನಾಗ್ಲಿ John 2:16 and 17. It is 15 here, that's right. Yeah, 15, yeah. ಲೋಕವನ್ನಾಗ್ಲಿ ಲೋಕದಲ್ಲಿರುವನಾಗ್ಲಿ ಪ್ರೀತಿಸಬೇಡ್ರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿ ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳನ್ನು ತಂದೆಯಿಂದ ಹುಟ್ಟಿದ ಲೋಕದಿಂದ ಹುಟ್ಟಿದವುಗಳಾಗಿವೆ. So 15. Yeah, so do not love the world or the things of the world. If anyone loves the world, the love of the Father is not in him. 16. For all that is in the world, the lust of the flesh, the lust of the eyes, and the pride of life is not of the Father, but is of the world. ಲೋಕವನ್ನಾಗ್ಲಿ ಲೋಕದಲ್ಲಿರುವನಾಗ್ಲಿ ಪ್ರೀತಿಸಬೇಡ್ರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿ ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳಲ್ಲಿ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ.
So that is what going to happen to us, because we are not depending on Lord Jesus Christ, depending on the Father, depending on God. We are depending on the things of this world. ನಮಗೂ ಅದೇ ರೀತಿ ಆಗ್ತದೆ. ನಾವು ಈ ಲೋಕದ ಮೇಲೆ ಹೆಚ್ಚಾಗಿ ಅವಲಂಬಿಸಿಕೊಳ್ತಾ ಇದ್ದೇವೆ, ಆಶ್ರಯಿಸಿಕೊಳ್ತಾ ಇದ್ದೇವೆ. ನಾವು ದೇವರ ಮೇಲಾಗ್ಲಿ, ತಂದೆಯಾದ ದೇವರ ಮೇಲಾಗ್ಲಿ, ಕರ್ತದ ಯೇಸು ಕ್ರಿಸ್ತನ ಮೇಲೆ ಅವಲಂಬಿಸಿಕೊಳ್ಳುತ್ತಾ ಇಲ್ಲ, ಆಶ್ರಯಿಸಿಕೊಳ್ಳುತ್ತಾ ಇಲ್ಲ. So we love the world. Because of No. that, anything happens, we have a lot of sorrows. ನಾವು ಲೋಕವನ್ನು ಪ್ರೀತಿಸ್ತೀವಿ, ನಮ್ಗೇನಾದ್ರೆ ಆದ್ರೆ ನಾವು ತುಂಬಾ ದುಃಖ ಪಡುತ್ತೇವೆ. We love the things of the world and we were depressed because we are losing something of this world. ನಾವು ಲೋಕದಲ್ಲಿರುವ ಮೇಲೆ ಪ್ರೀತಿಸ್ತೇವೆ, ಆದ್ರೆ ಏನಾದ್ರೂ ನಿರಾಶೆ ಆದ್ರೆ ನಾವು ದುಃಖ ಪಡುವರಾಗಿರ್ತೇವೆ. Well, that type of people doesn't have love them. ಇಂಥ ಜನರನ್ನು ದೇವರು ಪ್ರೀತಿಸುವುದಿಲ್ಲ. So the lust of the flesh, the lust of the eyes, and the pride of life, that are the three things which is affecting our Christian life. ನಮ್ಮ ಕ್ರೈಸ್ತಿಯ ಜೀವಿತಕ್ಕೆ ಅಡಚಣೆ ಆಗ್ತಿರೋದು ಲೋಕದಲ್ಲಿರುವ ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ. In Romans 2:10 we read like this: be of the same mind toward one another. Do not set your mind on high things, but associate with humble. Do not wise your own opinion. ರೋಮ 2ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೋಡ್ತೇವೆ, ಆದ್ರೆ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬರಿಗೆ ಪ್ರಭಾವವು, ಮಾನವು, ಮನಃಶಾಂತಿಯು ಉಂಟಾಗುವುದು. So a lot of people doesn't have that mind set in their life. ಈ ರೀತಿಯಾದ ಮನಸ್ಥಿತಿ ಅನೇಕರ ಜೀವಿತದಲ್ಲಿ ಇರುವುದಿಲ್ಲ. So we have the mind, the same mind with one another. ನಾವೆಲ್ಲರೂ ಒಂದೇ ಐಕ್ಯವುಳ್ಳ ಮನಸ್ಸುಳ್ಳವರಾಗಿದ್ದೇವೆ. But do not set your mind on high things, but associate with the humble. Do not be wise in your own opinion. ನೀವು ಯಾವಾಗ್ಲೂ ದೀನರಾಗಿರ್ರಿ ಮತ್ತು ತಮ್ಮನ್ನೇ ತಗ್ಗಿಸ್ಕೊಳ್ರಿ, ಮೇಲಿನ ಮೇಲೆ ಹೆಚ್ಚಾಗಿ ನಿಮ್ಮನ್ನೇ ಹೆಚ್ಚಿಸ್ಕೊಳ್ಳಬೇಡ್ರಿ. So there are people depending upon their own opinion, their own ideas. ಕೆಲವರು ತಮ್ಮ ಇಷ್ಟದಂತೆ ತಮ್ಮ ಐಡಿಯಾಗಳ ಪ್ರಕಾರ ಜೀವಿಸ್ತಾ ಇದ್ದಾರೆ, ಯೋಚನೆಗಳ ಪ್ರಕಾರ. They are not depending upon the word of God. ಅವರು ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಡೆದುಕೊಳ್ಳುತ್ತಾ ಇಲ್ಲ. So because the people at the time of Joshua, they marched around the Jericho, listening the word of God and obeying the word of God. Because of that, they had a victory. ಯೋಶುವನ ಕಾಲದಲ್ಲಿ ನಾವು ನೋಡ್ತೇವೆ, ಆ ಜನರು ಎರಿಕೋ ಕೋಟೆ ಸುತ್ತಲೂ ದೇವರ ವಾಕ್ಯವನ್ನು ಕೇಳುವುದ ಮೂಲಕ, ದೇವರ ವಾಕ್ಯಕ್ಕೆ ವಿಧೇಯರಾಗುವ ಮೂಲಕ ನಡೆದುಕೊಂಡರು. So dearly beloved, we have to depend upon the Lord at any time of our trials or tribulations or problems. ಪ್ರಿಯರೇ, ನಮಗೆ ಬರುವಂತ ಕಷ್ಟ, ಸಂಕಷ್ಟ ಮತ್ತು ಸಮಸ್ಯೆಗಳ ಇರುವಾಗ ನಾವು ದೇವರನ್ನೇ ಅವಲಂಬಿಸಿಕೊಳ್ಳಬೇಕು. So God is using not the mighty things of this world to have victory on our Christian life. ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ದೇವರು ಬಲಶಾಲೆಗಳ ಮೇಲೆ ನಮ್ಮನ್ನು ಅವಲಂಬಿಸಿಕೊಂಡು ನಮಗೆ ಜಯ ಕೊಡುವುದಿಲ್ಲ. In the book of Judges, we see we are going to study about the weapons which God used to have victory is a thing which nobody will use. ನಾವು ನ್ಯಾಯಸ್ಥಾಪಕರಲ್ಲಿ ನೋಡ್ತೇವೆ, ದೇವರು ಕೆಲ ಆಯುಧಗಳನ್ನು ಉಪಯೋಗಿಸುವಂತೆ ಮಾಡುತ್ತಾರೆ, ಅದು ನಾವು ಕೇಳುವುದಿಲ್ಲ, ನೋಡುವುದಿಲ್ಲ, ಉಪಯೋಗಿಸುವುದಿಲ್ಲ. God's weapon is different from our thinking, our ideas. ದೇವರ ಆಯುಧವು ನಮ್ಮ ಯೋಚನೆ ಮತ್ತು ನಮ್ಮ ಆಲೋಚನೆಗಿಂತ ಬೇರೆ ಆಗಿರುತ್ತದೆ. In chapter 3 verse 31 of Judges, we see that God gave Shamgar an ox god, and he killed about 600 men. 3ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ನೋಡ್ತೇವೆ, ದೇವರು ಶಾಮ್ಗಾರನಿಗೆ ಆ ಮುಳ್ಳುಗೋಲಿನಿಂದ 600 ಮಂದಿ ಕೊಲ್ಲುವಂತೆ ಮಾಡಿದನು. And Jael used hammer and 10 peg to kill a captain. ಯಾಯೇಲು ಒಬ್ಬ ನಾಯಕನನ್ನು ಆತನು ಒಂದು ಮುಳ್ಳಿನ ಕೋಲು ಹೊಡೆದು ಮತ್ತು ಸುತ್ತಿಗೆಯಿಂದ ಹೊಡೆದು ಸಾಯಿಸಲು ಸಹಾಯ ಮಾಡಿದನು. Then Gideon routed the whole Midianite army with only pitchers and torches. ಅದೇ ರೀತಿಯಾಗಿ ಗಿದ್ಯೋನ ವಿಷಯದಲ್ಲಿ ನೋಡುವಾಗ ಆತನು ದೀಪ ಇಟ್ಟುಕೊಂಡು ಟಾರ್ಚಸ್ ಇಂದ ಆತನು ಗೆಲ್ಲುವಂತೆ ಮಾಡಿದನು. Samson slaughtered 1,000 Philistines using the jawbone of an ass. ಸಿಂಸೋನ ವಿಷಯದಲ್ಲಿ ನೋಡುವಾಗ ಆತನು ಕತ್ತೆಯ ದವಡೆಯನ್ನು ಉಪಯೋಗಿಸಿ ಅನೇಕರನ್ನು ಕೊಂದನು. And when he come to David killed a giant Goliath with a stone. ನಾವು
ದಾವಿದನ ವಿಷಯದಲ್ಲಿ ನೋಡುವಾಗ ಆತನು ಗೋಲಿಯಾತನನ್ನು ಒಂದು ಕಲ್ಲಿನಿಂದ ಹೊಡೆದು ಸಾಯಿಸಿದನೆಂಬುದಾಗಿ ನೋಡುತ್ತೇವೆ. So we see that the weapons which our God is using is totally different from the normal weapons which we see in this world. ನಾವು ದೇವರು ಉಪಯೋಗಿಸುವಂತ ಆಯುಧವು ಈ ಲೋಕದಲ್ಲಿ ಉಪಯೋಗಿಸುವಂತ ಆಯುಧಗಳಿಗಿಂತ ವಿಶೇಷವಾದ ಆಯುಧಗಳಾಗಿರ್ತವೆ ಎಂಬುದಾಗಿ ನೋಡ್ತೇವೆ. So God give us victory when we obey the word of God. ದೇವರು ನಮಗೆ ಯಾವಾಗ ಜಯ ಕೊಡ್ತಾರೆ ಅಂದ್ರೆ ನಾವು ಯಾವಾಗ ದೇವರ ಮಾತಿಗೆ ವಿಧೇಯರಾಗ್ತಾರೋ ಆಗ ನಮಗೆ ಜಯ ಸಿಗ್ತದೆ. So we also depend upon our own strength and our own might and our own ideas. ನಾವು ನಮ್ಮ ಸ್ವಂತ ಶಕ್ತಿ, ನಮ್ಮ ಸ್ವಂತ ಬಲ, ನಮ್ಮ ಸ್ವಂತ ಯೋಚನೆಗಳ ಮೇಲೆ ನಾವು ಅವಲಂಬಿಸಿಕೊಳ್ಳುತ್ತೇವೆ. So those who understand the seriousness of the Christian battle always do not know how to fight the battle. ಕ್ರೈಸ್ತಿಯ ಯುದ್ಧವನ್ನು ನಾವು ನೋಡುವಾಗ ಅದು ತುಂಬಾ ಗಂಭೀರತೆಯಿಂದ ನಾವು ಕೂಡಿರಬೇಕು. One is prayer. ಮೊದಲನೇದಾಗಿ ಪ್ರಾರ್ಥನೆ. The other is the word of God. ಎರಡನೇದಾಗಿ ದೇವರ ವಾಕ್ಯ. And the other one is love. ಮೂರನೇದು ಪ್ರೀತಿ. And the power of the Spirit work in our life. ದೇವರ ಆತ್ಮನು ನಮ್ಮಲ್ಲಿ ಕಾರ್ಯ ಮಾಡುವುದು. So that will guide your life and lead your life to victory. ಇದು ನಮ್ಮ ಜೀವಿತದಲ್ಲಿ ಜಯಕ್ಕೆ ಮಾರ್ಗದರ್ಶಿ ಆಗುತ್ತದೆ. If you prayerfully studying the word of God, ನಾವು ಪ್ರಾರ್ಥನಾ ಪೂರ್ವಕವಾಗಿ ದೇವರ ವಾಕ್ಯನ ಓದುವುದಾದ್ರೆ, and if you love your brothers and sisters and the people, ನೀವು ಇತರ ಜನರನ್ನು ನಿಮ್ಮ ಸಹೋದರರನ್ನು ಪ್ರೀತಿಸುವುದಾದ್ರೆ, and the power of the Holy Spirit will work in your heart, ಪವಿತ್ರಾತ್ಮನು ನಿಮ್ಮ ಹೃದಯದಲ್ಲಿ ಕಾರ್ಯ ಮಾಡುತ್ತಾನೆ, and you will have victory in your life. ನಮ್ಮ ಜೀವಿತದಲ್ಲಿ ನಮಗೆ ಜಯ ಸಿಗುತ್ತದೆ. But a lot of time we don't have time to pray, we don't have time to study, we don't have to show our love to others, we don't love our brothers and sisters. ನಾವು ಅನೇಕ ಸಮಯ ಪ್ರಾರ್ಥನೆಗೆ ಸಮಯ ಇರುವುದಿಲ್ಲ, ದೇವರ ವಾಕ್ಯ ಓದೋದಕ್ಕೆ ಸಮಯ ಇರುವುದಿಲ್ಲ, ಮತ್ತು ನಮ್ಮ ಸಹೋದರರು ಇತರರಿಗೆ ಪ್ರೀತಿಸೋದಕ್ಕೆ ನಮಗೆ ಸಮಯ ಇರುವುದಿಲ್ಲ. And we underestimate the power of the Holy Spirit in us. ನಾವು ಪವಿತ್ರಾತ್ಮನ ಶಕ್ತಿಯನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡ್ತೇವೆ. So if you have that power of which rose our Lord Jesus Christ in you, then we can live in a victorious Christian life. ಕ್ರಿಸ್ತನಾದ ಕರ್ತನಾದ ಯೇಸು ಕ್ರಿಸ್ತನನ್ನು ಎಬ್ಬಿಸಿದ ಆ ಶಕ್ತಿ ನಮ್ಮಲ್ಲಿರುವುದಾದ್ರೆ ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ನಾವು ಜಯ ಹೊಂದಲು ಸಾಧ್ಯ. So we read that in Ephesians chapter 1. ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. So the power of the resurrection power of our Lord Jesus Christ is with us. ಕರ್ತದ ಯೇಸು ಸ್ವಾಮಿಯ ಪುನರುತ್ಥಾನ ಶಕ್ತಿ ನಮ್ಮಲ್ಲಿದೆ ಎಂಬುದಾಗಿ. So we are not weak links or we are weak people. ನಾವು ಬಲಹೀನರಲ್ಲ. We are strong people because Holy Spirit is in us. ನಾವು ಬಲಶಾಲಿಗಳಾಗಿದ್ದೇವೆ ಯಾಕಂದ್ರೆ ಪವಿತ್ರಾತ್ಮನಲ್ಲಿ ನಮ್ಮಲ್ಲಿ ವಾಸ ಮಾಡುತ್ತಾನೆ. So dearly believers and sisters, when you study the book of Judges, we see how God is working with his own weapons to have victory. ಪ್ರಿಯರೇ, ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನೋಡ್ತೇವೆ ದೇವರು ಯಾವ ರೀತಿಯಾಗಿ ತನ್ನ ಆಯುಧಗಳನ್ನು ಉಪಯೋಗಿಸಿ ಜಯ ಕೊಡುತ್ತಾ ಇದ್ದಾನೆ ಎಂಬುದಾಗಿ. In that book we can understand that this strength of the people is not counted, but the Lord's hand is always at victory. ಇಲ್ಲಿ ನಾವು ನೋಡ್ತೇವೆ ಆ ಜನರ ಶಕ್ತಿ ಎಣಿಸಲ್ಪಡ್ತಾ ಇಲ್ಲ, ಆದ್ರೆ ದೇವರ ಹಸ್ತವು ಅವರಿಗೆ ಜಯ ಕೊಡಿಸ್ತಾ ಇದೆ. So let us submit to the Lord to work in our hearts. ನಾವು ದೇವರಿಗೆ ಸಮರ್ಪಿಸೋಣ, ದೇವರು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಲಿ ಎಂಬುದಾಗಿ. Let the Lord help us to live a victorious Christian life in this world. ದೇವರು ನಮಗೆ ಜಯಭರಿತವಾದ ಕ್ರೈಸ್ತಿಯ ಜೀವಿತವನ್ನು ಈ ಲೋಕದಲ್ಲಿ ನಡೆಸಲು ಸಹಾಯ ಮಾಡಲಿ. And also God have given an important thing for us to train our next generation. ದೇವರು ನಮಗೆ ಒಂದು ಮುಖ್ಯವಾದ ಉದ್ದೇಶ ಕೊಟ್ಟಿದ್ದಾನೆ, ಮುಂದಿನ ಸಂತತಿಯನ್ನು ನಾವು ತರಬೇತಿಗೊಳಿಸುವುದು. The second generation never passed on to the third generation the things of the Lord. ಎರಡನೇ ಸಂತತಿಯವರು ಮೂರನೇ ಸಂತತಿಗೆ ದೇವರ ಮಹತ್ ಕಾರ್ಯಗಳನ್ನು ಅವರು ಹೇಳಲಿಲ್ಲ. Because of that, when they went away from the Lord, they went away from the statutes of the Lord. They went away and served the other gods. ದೇವರ ನಿಬಂಧನೆಗಳನ್ನು ಆಜ್ಞೆಗಳಿಂದ ದೂರ ಹೋಗಿ ಬೇರೆ ದೇವತೆಗಳನ್ನು ಅವರು ಪೂಜಿಸಿದರು. So may God help you. May God encourage us in this day, a new year, to live for His glory, to win the war and have a victorious Christian life.
ದೇವರು ನಮ್ಗೆ ಸಹಾಯ ಮಾಡ್ಲಿ, ದೇವರು ನಮ್ಗೆ ಈ ಹೊಸ ವರ್ಷದಲ್ಲಿ ಪ್ರೋತ್ಸಾಹಿಸಲಿ. ದೇವರು ಆತ ನಮ್ಮ ಮೂಲಕ ಅನೇಕ ಜಯಗಳನ್ನು ಗಳಿಸುವ ಹಾಗೆ. In the days to come, we are going to see a lot of things which we never have seen before. ಮುಂದಿನ ದಿನಗಳಲ್ಲಿ ನಾವು ಅನೇಕ ವಿಷಯಗಳನ್ನು ನೋಡ್ತೇವೆ, ನಾವು ಹಿಂದೆ ನೋಡಿರಕ್ಕಿಲ್ಲ. We have to face a lot of new things in the new year also. ಹೊಸ ವರ್ಷದಲ್ಲಿ ಅನೇಕ ಹೊಸ ಸಂಗತಿಯನ್ನು ನಾವು ಎದುರಿಸಬೇಕಾಗಿದೆ. But you don't have to worry because our Lord is with us. ನೀವು ಯಾವುದೇ ಕಾರಣ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ, ದೇವರು ನಮ್ಮ ಸಂಗಡ ಇದ್ದಾನೆ. He is the one going to give strength and to face all these things and have victory in our life. ಇವೆಲ್ಲವನ್ನು ಎದುರಿಸಲಿಕ್ಕೆ ದೇವರು ಶಕ್ತಿ ಕೊಟ್ಟು ಜಯವನ್ನು ಕೊಡುತ್ತಾನೆ. May the Lord help you, and thank you once again, and happy new year to you all again. ದೇವರು ನಿಮ್ಮೆಲ್ಲರಿಗೂ ಸಹಾಯ ಮಾಡ್ಲಿ. ಮತ್ತೊಮ್ಮೆ ಹೊಸ ವರ್ಷದ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರುವನಾಗಿರ್ತೇನೆ.